ರಾಜ್ಯದಲ್ಲಿ ಮುಂಗಾರು ಎಂಟ್ರಿಗೆ ದಿನಗಣನೆ ಶುರುವಾಗಿದೆ. ಅದಕ್ಕೂ ಮೊದಲು ವರುಣ ಅಬ್ಬರಿಸ್ತಾ ಇದ್ದಾನೆ. ಇವತ್ತು ಸಂಜೆ ಆಗ್ತಾ ಇದ್ದ ಹಾಗೆ ಬೆಂಗಳೂರಿನಲ್ಲಿ ಜೋರು ಮಳೆಯಾಗಿದೆ. ಅರ್ಧ ಗಂಟೆ ವೆಸ್ಟ್ ಆಫ್ ಗಾರ್ಡ್ ರೋಡ್ ಇದೆಯಲ್ಲ, ಫ್ಲೈಓವರ್ ಬಳಿ ಒಂದು ಘಟನೆ ನಡೆದಿದೆ. ಮರ ಬಿದ್ದಿದೆ, ಫ್ಲೈಓವರ್ ಸಂಪೂರ್ಣವಾಗಿ ಬಂದ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೂವಿಂಗ್ ಕಾರುಗಳ ಮೇಲೆ ಬೃಹದಾಕಾರದ ಮರವೊಂದು ಬಿದ್ದಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ವಲ್ಪದರಲ್ಲಿ ಕಾರು ಚಾಲಕ ಬಚಾವಾಗಿದ್ದಾನೆ. ಆಟೋ ಡ್ರೈವರ್ ಒಬ್ಬರಿಗೆ ಗಾಯವಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯ ಮರವನ್ನು ತೆರವುಗೊಳಿಸ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಿಬ್ಬಂದಿ. ರಾಜಾಜಿನಗರದಲ್ಲಾದಂತಹ ಘಟನೆ ಇದು. ಸಣ್ಣ ಪುಟ್ಟ ಮರನ ದೆವ್ವದಾಕಾರವಾದಲ್ಲಿದೆ. ಈ ಮರ ವಾಹನಗಳ ಮೇಲೆ ಬಿದ್ದರೆ ಪರಿಸ್ಥಿತಿ ಏನಾಗುತ್ತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾರೊಂದು ಜಖಮ್ ಆಗಿದೆ. ಆಟೋ ಡ್ರೈವರ್ ಆಸ್ಪತ್ರೆ ಪಾಲಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ GBA ಮರವನ್ನು ತೆರವುಗೊಳಿಸ್ತೀವಿ ಅಂಥೇಳಿ ಕೋಟಿ ವ್ಯಯಿಸುತ್ತೆ. ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ. ನಿಂತ್ಕೊಂಡು ಪ್ರೈವೇಟ್ನವ್ರನ್ನ ಕರೆಸಿ ಪ್ಲಸ್ ಡಿಪಾರ್ಟ್ಮೆಂಟ್ನವರು ಬಂದಿದ್ದಾರೆ, ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಬೇಗ ಕ್ಲಿಯರ್ ಮಾಡ್ತಾ ಇದ್ದೀವಿ. ಕೃಷ್ಣಪ್ಪ ಅಂತ ಹೇಳಿ ಸ್ಥಳೀಯರ ಮಾತು. ಈಗಾಗಲೇ ರಾಜಾಜಿನಗರ ಏರಿಯಾದಲ್ಲಿ ಎಲ್ಲೆಲ್ಲಿ ಮರಗಳು ಬಿದ್ದೆಯೋ ಅವೆಲ್ಲವನ್ನು ಕೂಡ ತೆರವು ಮಾಡುವ ಕೆಲಸವನ್ನು ಮಾಡ್ತಿದ್ದೀವಿ ಅನ್ನೋ ಮಟ್ಟಿಗೆ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. 4 ಹನಿ ಮಳೆ ಉದುರಿದರೂ ಸಾಕು ಬೆಂಗಳೂರಿನಲ್ಲಿ 108 ರಗಳೆ ಶುರುವಾಗುತ್ತೆ. ಸಮಸ್ಯೆಗಳ ಸರೆಮಾಲೆಯೇ ಸೃಷ್ಟಿಯಾಗುತ್ತೆ. ಇನ್ನು ಬಿರುಗಾಳಿ ಸಹಿತ ಆಲಿಕಲ್ಲು ಸಹಿತ ಅರ್ಧ ಗಂಟೆ ಮಳೆ ಹೊಡೆದ್ರೆ ಪರಿಸ್ಥಿತಿ ಹೆಂಗಿದೆ ಬೆಂಗಳೂರಿನಲ್ಲಿ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ. ರಾಜಾಜಿನಗರದಲ್ಲಿ ಘಟನೆ ನಡೆದಿದೆ. ಬೃಹದಾಕಾರ ಮರವೊಂದು ದರಶಾಹಿ ಆಗಿದೆ.